तुम्हारे साथ हैं। प्रियंक खरगे तुम आगे बढ़ो, हम तुम्हारे साथ हैं। जिंदाबाद। बेके बेको न्याया ಬೇಕು ಧಿಕ್ಕಾರ 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 ನಾಲ್ಕು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಹೇಳಿ ಧಿಕ್ಕಾರ ನಾಲ್ಕು ರಾಜ್ಯಾಧ್ಯಕ್ಷ ಬಿಜೆಪಿಗೆ ಹೇಳಿ ಧಿಕ್ಕಾರ 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 ಸುಳ್ಳು ಆರೋಪ ಮಾಡುತ್ತಿರುವ ಬಿಜೆಪಿ ಪಕ್ಷಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಜಯವಾಗಲಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಆगे बढ़ो, हम तुम्हारे साथ हैं। प्रियांक खरगे साहब तुम आगे बढ़ो, हम तुम्हारे साथ हैं। ಸುಳ್ಳು ಆರೋಪ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಸುಳ್ಳು ಆರೋಪ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಜಿಂದಾಬಾದ್. ಜಾತಿ ಅಸ್ತ್ರವಾಗಿಸಿಕೊಂಡಿರುವ ಬಿಜೆಪಿ ಧಿಕ್ಕಾರ ಧಿಕ್ಕಾರ. ಅನುಸಂಸ್ಕೃತಿವಾಗಿರುವ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ. ಜಾತಿವಾದಿ ಬಿಜೆಪಿ ಪಕ್ಷ ಸುಳ್ಳು ಹೇಳಿ ಜನರನ್ನು ದಿಕ್ಕಿ ತಪ್ಪಿಸುವ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ. ಸುಳ್ಳು ಹೇಳಿ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ. ಸುಳ್ಳು ಹೇಳುತ್ತಿರುವ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ. ಆರ್ಎಸ್ಎಸ್ ನ ಗುಲಾಮಗಿರಿಯಾಗಿ ನಾರಾಯಣ ಸ್ವಾಮಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ. ಆರ್ಎಸ್ಎಸ್ ನ ಕೊಯ್ಗೊಂಬೆಯಾಗಿ ಕೆಲಸ ಮಾಡುತ್ತಿರುವ ಚರವಾದಿ ನಾರಾಯಣ ಸ್ವಾಮಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ. ಆರ್ಎಸ್ಎಸ್ ನ ಕೊಯ್ಗೊಂಬೆಯಾಗಿ ಕೆಲಸ ಮಾಡುತ್ತಿರುವ ನಾರಾಯಣ ಚರವಾದಿಗೆ ಹೇಳಿ ಧಿಕ್ಕಾರ ಧಿಕ್ಕಾರ. नारायण स्वामी के हेरे धिक्कारा. ठहरो जी, इधर आ जाओ फ्रेम में। सभी को आदाब, नमस्ते। आज एनएसयूआई और सचिन मलकापुरे की नेतृत्व में सचिन पंचाल जो कि कॉन्ट्रैक्टर थे, सुसाइड कर लिए, उनको न्याय दिलाने के लिए हम लोगों ने प्रोटेस्ट किया है। हमारे अर्दिल अजीज कायद नेता हैदराबाद कर्नाटका के डायनामिक लीडर और टाइगर श्री प्रियंक खरगे जी, जिनके ऊपर ये इल्ज़ाम लगाया जा रहा है, कुछ बातें हो रही है, तो एलिगेशंस लगाए जा रहे हैं उनके ऊपर। तो कर्नाटका सरकार ने सीआईडी को ये केस सौंप दिया है, इसमें इन्वेस्टिगेशन चल रही है। इतना कहते हुए मैं अपनी बात ख़त्म करता हूँ। धन्यवाद। चलिए, आज एनएसयूआई बीदर के टीम के तरफ से अंबेडकर सर्कल पे प्रोटेस्ट किया गया है। जो सचिन पंचाल जो कॉन्ट्रैक्टर थे, उनका सुसाइड होने के रिलेटेड यहाँ पे हम उनको न्याय दिलाने के लिए, और हमारे अर्दिल अजीज नेता और हैदराबाद कर्नाटका के डायनामिक लीडर प्रियंक खरगे जी के पर जो गलत इल्ज़ाम लगा रहे हैं बीजेपी के लीडर्स, उनको हम उनके साथ है। आई स्टैंड टू प्रियंक खरगे। और हमारा कर्नाटका कांग्रेस सरकार सीआईडी को इन्वेस्टिगेशन के लिए से केस दे दिया है, और वो तहकीकात होती है, तहकीकात होते रहेंगे। और जो इल्ज़ाम लगा रहे हैं वो गलत है। मैं अदबन गुजारिश लगा हूँ, लीडर से गुजारिश कर रहा हूँ कि गलत इल्ज़ाम मत लगाइए। आप लोगों भी लीडर्स है, हर सरकार में ऐसा जो इल्ज़ाम लगा रहे हैं, पहले आप तहकीकात करके इल्ज़ाम लगाइए ना, इसके रिलेटेड आप इल्ज़ाम मत लगाइए। आई रिक्वेस्ट टू ऑल लीडर्स, प्लीज़। ಥ್ಯಾಂಕ್ ಯು ಸೋ ಮಚ್. TKF ಬೀದರ್. ಹಂತದಲ್ಲಿ NSU ಜಿಲ್ಲಾ ವತಿಯಿಂದ ಇವತ್ತು BJP ಪಕ್ಷದವರಿಗೆ ನಾವು ಹೇಳಿಕೆ ಕೊಡ್ತಾ ಇದ್ದೇನೆ. ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪನವರು, ಅವರ ತಂದೆಯಾದಂಥ ಯಡಿಯೂರಪ್ಪನವರೇ ಒಂದು ಕೇಸಿನಲ್ಲಿ ಸಿಗಿದುಕೊಂಡಿದ್ದಂತಕ್ಕಂತಹ ಪ್ರಕರಣ ಇಡೀ ರಾಜ್ಯದ ಜನ ನೋಡಿದೆ. ತನ್ನ ತಟ್ಟೆಯಲ್ಲೇ ಬಿದ್ದಂಥ ಹೆಗ್ಗಣೆ ಗೊತ್ತಿಲ್ಲ ಅವರಿಗೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಸುಳ್ಳಿನ ಮೇಲೆ ಮಾಡ್ತಕ್ಕಂಥ ಇದು ಒಂದು ಡಂಬರಾಟ. ಇವತ್ತು ಸಚಿನ್ ಪಂಚ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಸಾವಿನ ಸತ್ಯತೆ ಹೊರಬರಲಿ ಅಂತೇಳಿ ನಾವು NSU ವತಿಯಿಂದ ನಮ್ಮ ಸರ್ಕಾರಕ್ಕೆ ನಾವು ಕೂಡ ಮನವಿ ಮಾಡ್ತೇವೆ. ಇವತ್ತು ಏನು ಇವತ್ತು RSS ಮತ್ತು BJP ಅವರು ಇವತ್ತು ದಲಿತ ರಾಜಕಾರಣಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಮತ್ತು ಬರ್ತಕ್ಕಂಥ ದಿನದಲ್ಲಿ ಇವತ್ತು CM ಆಗ್ತಾರೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಯಾವುದೇ ಒಂದು ಕಪ್ಪು ಚುಕ್ಕೆಲ್ಲದಂಥ ಒಂದು ವ್ಯಕ್ತಿ ಏನೇ RSSನ ಬಗ್ಗೆ ಆಗಿರ್ಬೋದು,
ಬಿಜೆಪಿಯ ಬಂಡವಾಳದ ಬಗ್ಗೆ ರಾಜ್ಯರೋಷವಾಗಿ ಎದೆ ತಟ್ಟಿ ಮಾತಾಡ್ತಕ್ಕಂಥ ವ್ಯಕ್ತಿ ಈ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರು. ಹಾಗಾಗಿ ಇವರಿಗೆ ನಡುಕು ಹುಟ್ಟಿದೆ. ಇವತ್ತು ಪಿ ಎಸ್ ಹಗರಣ ಆಗಿರ್ಬೋದು, ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಹಾಗೂ KPS ಹಗರಣ ಆಗಿರ್ಬೋದು, ಹೀಗೆ ಇನ್ನಿತರ ಹಗರಣಗಳು ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ಹಗರಣಗಳನ್ನು ಇವತ್ತು ಜನರ ಮುಂದೆ ಇಟ್ಟಿರ್ತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯ ಯಾರಿಗಾರು ಇದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರಿಗೆ. ಹಾಗಾಗಿ ಈ ವ್ಯಕ್ತಿಯನ್ನು ಹೆಂಗಾದ್ರೂ ಮಾಡಿ ಕುಗ್ಗಿಸ್ಬೇಕು, ಇವರನ್ನು ರಾಜಕೀಯವಾಗಿ ಮೂಲೆಗುಂಪು ಮಾಡ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬಿಜೆಪಿ ಅವರು ಸುಳ್ಳನ್ನು ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವ್ಯಾರು ಕೈ ಕಟ್ಟಿ ಕುಂತಿಲ್ಲ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಪರವಾಗಿ ನಾವು ಅಲ್ಲಿರ್ತೇವೆ. ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಚಿಂತೆ ಬೇಕಿಲ್ಲ. ನಾವು ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಸಂವಿಧಾನದ ಪರವಾಗಿರ್ತಕ್ಕಂತಹ ನಾಯಕನ ಪರವಾಗಿ ನಾವು ಇರ್ತಕ್ಕಂತ ಹೇಳಿ ನಾವು ಇವತ್ತು NSU ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಇವತ್ತು ವಿಶೇಷವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ನಾವು ಖಡಕ್ವಾಗಿ ವಾರ್ನಿಂಗ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತೇನು ಚಡ್ಡೆ ಹೊತ್ತಿ ಇವತ್ತೇನು ನನಗೆ ವಿರೋಧ ಪಕ್ಷ ನಾಯಕ ಮಾಡಿದಿರಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಹೇಳಿಕೊಂಡಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ಆದರೆ ತಾವು ಬಿಜೆಪಿ ಪಕ್ಷದಿಂದ ಹೊರಗೆ ತಾವು ಹೇಳ್ತೀರಿ ನಾನು ಸಂವಿಧಾನ ಪರ, ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಇವತ್ತು ತಮ್ಮ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂವಿಧಾನ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಡೀ ದೇಶದ ಬಾಬಾ ಸಾಹೇಬರ ಅಭಿಮಾನಿಗಳ ಬಗ್ಗೆ ನೋವಾಗಿದೆ, ಸಂಕಟವಾಗಿದೆ. ಆದರೆ ಅದನ್ನು ತಮಗೆ ನಾಚಿಕೆ ಬರಬೇಕು. ಇವತ್ತು ತನ್ನ ಕೇಂದ್ರದ ಗೃಹ ಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳ್ತಾರೆ. ಆದರೆ ಅದನ್ನು ಆತ್ಮವಿಮರ್ಶೆ ಮಾಡಿಕೊಂಡು ಇವತ್ತು ನಾನು ದಲಿತ ಅನ್ನತಕ್ಕಂಥದ್ದು ಹೇಳಿಕೊಂಡಿರ್ತಕ್ಕಂಥದ್ದು ನಾಚಿಕೆ ಹಿಡಿತಕ್ಕಂಥ ಸಂಗತಿ. ಇವತ್ತು ದಲಿತ ಸಮುದಾಯದ ಯಾವುದೇ ಸಮುದಾಯದ ದಲಿತ ಸಮುದಾಯ ಸ್ಪೆಷಲ್ ಆಗಿ ದಲಿತ ಸಮುದಾಯದವರು ಛಲವಾದಿ ನಾರಾಯಣ ಸಮುದಾಯರು ಇವತ್ತು ನಮ್ಮ ದಲಿತ ಸಮಾಜ ಅಂತೇಳಿ ಹೇಳಕ್ಕೆ ಸಾಧ್ಯ ಇಲ್ಲ. ಅವರು RSSನ ಚೇಲೆಗಳಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ದಯವಿಟ್ಟು ತಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ದಲಿತರ ಬಗ್ಗೆ ಸ್ವಾಭಿಮಾನ ಇದ್ದರೆ ತಾವು ದಯವಿಟ್ಟು ಬಿಜೆಪಿ ಪಕ್ಷದಿಂದ ಹೊರಬಂದು ಸ್ವಾಭಿಮಾನದಿಂದ ಕೆಲಸ ಮಾಡಿ ಅಂತೇಳಿ ತಮ್ಮಲ್ಲಿ ನಿಮಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ಭೀಮರಾವ್ ಮಾಲ್ಗತ್ತಿ NSU ಜಿಲ್ಲಾ ಉಪಾಧ್ಯಕ್ಷ ಬೀದರ್. ಧನ್ಯವಾದ.